ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವತ್ತು ಬೆಂಗಳೂರು ಸಿಟಿ ಸಜ್ಜಾಗ್ತಾ ಇದೆ. ಮೆಟ್ರೋದಲ್ಲಿ ನೀವು ಬಳಕೆ ಮಾಡಿಕೊಳ್ಬೇಕು ಅಂತೇಳಿ 2 ಗಂಟೆ 45 ನಿಮಿಷದವರೆಗೂ ಕೂಡ ಅವಕಾಶ ಇರುತ್ತೆ. ಮತ್ತೊಂದು ಕಡೆ ಬಿಎಂಟಿಸಿ ಕೂಡ ಒಂದಷ್ಟು ಅವಕಾಶವನ್ನು ಕೊಡ್ತಾ ಇದೆ. ಬಿಎಂಟಿಸಿಯಿಂದ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ತಡರಾತ್ರಿವರೆಗೂ ಕೂಡ ಬಿಎಂಟಿಸಿ ಬಸ್ ಸೇವೆ ಇರುತ್ತೆ. ಇವತ್ತು ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಿಂದಲೂ ಕೂಡ ವಿಶೇಷವಾಗಿ ಬಸ್ಗಳು ಸಂಚಾರ ಮಾಡುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್ ಸೇವೆ ಇರುತ್ತೆ. ಪ್ರಯಾಣಿಕರ ಬೇಡಿಕೆ ಹೆಚ್ಚಾದ್ರೆ ಇನ್ನೂ ಒಂದಷ್ಟು ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಕೂಡ ಮಾಡಲಾಗುತ್ತೆ. ಹೊಸ ವರ್ಷಕ್ಕೆ ಸಿದ್ಧವೇ ಆಗ್ತಿರೋರಿಗೆ ಬಿಎಂಟಿಸಿ ವತಿಯಿಂದ ಸಿಹಿ ಸುದ್ದಿ ಸಿಕ್ಕಿರೋದು. ಒಂದು ಮೆಟ್ರೋ 2 ಗಂಟೆ 45 ನಿಮಿಷದವರೆಗೂ ಕೂಡ ನಿಮಗೆ ಮೆಟ್ರೋ ಸಂಚಾರ ಇರುತ್ತೆ. ಮೆಟ್ರೋ ಎಂಜಿ ರೋಡ್ ಅನ್ನ ಹೊರತುಪಡಿಸಿ ಎಲ್ಲಾ ಕಡೆ ಕೂಡ ಇರುತ್ತೆ. ಮೆಟ್ರೋದಲ್ಲಿ ಮಾತ್ರ ಇರೋದಿಲ್ಲ, 10 ಗಂಟೆ ಕ್ಲೋಸ್. ಮತ್ತೊಂದು ಕಡೆ ಬಿಎಂಟಿಸಿ ಕೂಡ ಸಿಹಿ ಸುದ್ದಿಯನ್ನು ಕೊಟ್ಟಿದೆ. ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್ ಸಂಚಾರ ಮಾಡುತ್ತೆ. ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಇಂದ ವಿಶೇಷ ಬಸ್ಗಳ ವ್ಯವಸ್ಥೆ ಇದೆ. ಒಂದು ವೇಳೆ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದ್ರೆ ಹೆಚ್ಚುವರಿಯಾಗಿ ಕೂಡ ಬಸ್ಗಳನ್ನು ಹಾಕಲಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದು ಕಡೆ ಮೆಟ್ರೋ ಸೇವೆ ವಿಸ್ತರಣೆಗೊಂಡಿದೆ, ಬಿಎಂಟಿಸಿ ಕೂಡ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ಸಿಲಿಕಾನ್ ಸಿಟಿ ಜನ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ನಾಗೇಂದ್ರ ಬಾಬು, ಅಂದ್ರೆ ಸೆಲೆಬ್ರೇಷನ್ ಇರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಜನ ಪಾರ್ಟಿ ಪ್ಲಾನ್ ಮಾಡಿರ್ತಾರೆ. ಅವರು ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ದಂಡ ಮತ್ತೆ ಲೈಸೆನ್ಸ್ ರದ್ದಾಗುವಂತಹ ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಇವರೆಲ್ಲ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮೆಟ್ರೋ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರ್ತಾರೆ. ಅಲ್ಲಿಂದ ಮನೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಅವರು ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ಕನ್ವೀನಿಯಂಟ್ ಆಗಿರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲವರು ಬಸ್ ಅಲ್ಲಿ ಹೋಗುವ ಅಂತ ಹೇಳಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಎರಡೂ ಕಡೆ ಸೇವೆಗಳನ್ನ ವಿಸ್ತರಣೆ ಮಾಡಿರುವಂತದ್ದು. ನಮ್ಮ ಮೆಟ್ರೋ ಇವತ್ತು ರಾತ್ರಿ 2:45 ತನಕ ಇರುತ್ತೆ. ಮತ್ತೊಂದ್ ಕಡೆ ಬಿಎಂಟಿಸಿ ಬಸ್ಸಸ್ ಸ್ಪೆಷಲ್ ಬಸ್ಸಸ್ ಗಳನ್ನ ಬಿಡ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಬಿಎಂಟಿಸಿ ಬಸ್ಗಳು ಓಡಾಡುತ್ತೆ. ಆದ್ರೆ ಎಂಜಿ ರಸ್ತೆಯಲ್ಲಿ ಮಾತ್ರ ಇವತ್ತು ಮೆಟ್ರೋ 10 ಗಂಟೆಗೆ ಸ್ಟಾಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜನಸಂದಣಿ ಆ ಎಲ್ಲಾ ಭಾಗವನ್ನ ಮುಚ್ಚಿಬಿಡ್ತಾರೆ. ಎಂಜಿ ರೋಡ್ ಅಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಪಕ್ಕದಲ್ಲೇ ಇರುವಂತಹ ಟ್ರಿನಿಟಿಯಲ್ಲಿ ನೀವು ಟ್ರೈನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಬಹುದು, ಹತ್ಬಹುದು, ಇಳಿಬಹುದು. ಎಲ್ಲಾ ಮಾರ್ಗದಲ್ಲಿ ಹಳದಿ ಇರ್ಬೋದು ಅಥವಾ ನೇರಳೆ ಇರ್ಬೋದು, ಹಸಿರು ಮಾರ್ಗ ಎಲ್ಲಾ ಮೆಟ್ರೋ ಮಾರ್ಗದಲ್ಲೂ ಕೂಡ ಸರಿಸುಮಾರು ಇವತ್ತು ಮಧ್ಯರಾತ್ರಿ 2:45ವರೆಗೂ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿರುವಂತದ್ದು. ಆದ್ರೆ ಒಂದಿಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಟಿಕೆಟ್ಗಳು 11 ಗಂಟೆಗೆ ರಾತ್ರಿ ಕ್ಲೋಸ್ ಆಗ್ಬಿಡುತ್ತೆ. 11 ಗಂಟೆ ನಂತರ ಟಿಕೆಟ್ ಕೌಂಟರ್ ಇರೋದಿಲ್ಲ. ಹಾಗಾಗಿ QR ಕೋಡ್ ನ ಮಾಡಿದ್ದಾರೆ. QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿ ಟಿಕೆಟ್ ನ ಪಡೆದುಕೊಳ್ಬಹುದು. 11 ಗಂಟೆಗೆ ಮೆಟ್ರೋ ಸಿಬ್ಬಂದಿಗಳು ಯಾರು ಇರೋದಿಲ್ಲ ಟಿಕೆಟ್ ಇಶ್ಯೂ ಮಾಡೋದಕ್ಕೆ. ಹಾಗಾಗಿ ಮೊಬೈಲ್ ಬ್ಯಾಟರಿ ಚಾರ್ಜ್ ನ ಕರೆಕ್ಟ್ ಆಗಿ ಹಿಡ್ಕೊಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಪರದಾಡುವಂತಹ ಸಂಕಷ್ಟಕ್ಕೆ ಈಡಾಗಬಾರ್ದು ಅಂತಲೂ ಕೂಡ BMRCL ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮೋರ್ ನಂಬರ್ ಆಫ್ ಪೀಪಲ್ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಬಿಎಂಟಿಸಿ ಹಾಗೆ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವತ್ತು ಬೆಂಗಳೂರು ಸಿಟಿ ಸಜ್ಜಾಗ್ತಾ ಇದೆ. ಮೆಟ್ರೋದಲ್ಲಿ ನೀವು ಬಳಕೆ ಮಾಡಿಕೊಳ್ಬೇಕು ಅಂತೇಳಿ 2 ಗಂಟೆ 45 ನಿಮಿಷದವರೆಗೂ ಕೂಡ ಅವಕಾಶ ಇರುತ್ತೆ. ಮತ್ತೊಂದು ಕಡೆ ಬಿಎಂಟಿಸಿ ಕೂಡ ಒಂದಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ. ಬಿಎಂಟಿಸಿಯಿಂದ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ತಡರಾತ್ರಿವರೆಗೂ ಕೂಡ ಬಿಎಂಟಿಸಿ ಬಸ್ ಸೇವೆ ಇರುತ್ತೆ. ಇವತ್ತು ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಿಂದಲೂ ಕೂಡ ವಿಶೇಷವಾಗಿ ಬಸ್ಗಳು ಸಂಚಾರ ಮಾಡುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್ ಸೇವೆ ಇರುತ್ತೆ. ಪ್ರಯಾಣಿಕರ ಬೇಡಿಕೆ ಹೆಚ್ಚಾದ್ರೆ ಇನ್ನೂ ಒಂದಷ್ಟು ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಕೂಡ ಮಾಡಲಾಗುತ್ತೆ. ಹೊಸ ವರ್ಷಕ್ಕೆ ಸಿದ್ಧವೇ ಆಗ್ತಿರೋರಿಗೆ ಬಿಎಂಟಿಸಿ ವತಿಯಿಂದ ಸಿಹಿ ಸುದ್ದಿ ಸಿಕ್ಕಿರೋದು. ಒಂದು ಮೆಟ್ರೋ 2 ಗಂಟೆ 45 ನಿಮಿಷದವರೆಗೂ ಕೂಡ ನಿಮಗೆ ಮೆಟ್ರೋ ಸಂಚಾರ ಇರುತ್ತೆ. ಮೆಟ್ರೋ ಎಂಜಿ ರೋಡ್ ಅನ್ನ ಹೊರತುಪಡಿಸಿ ಎಲ್ಲಾ ಕಡೆ ಕೂಡ ಇರುತ್ತೆ. ಮೆಟ್ರೋದಲ್ಲಿ ಮಾತ್ರ ಇರೋದಿಲ್ಲ, 10 ಗಂಟೆ ಕ್ಲೋಸ್.
ಮತ್ತೊಂದು ಕಡೆ ಬಿಎಂಟಿಸಿ ಕೂಡ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್ ಸಂಚಾರ ಮಾಡುತ್ತೆ. ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಇಂದ ವಿಶೇಷ ಬಸ್ಗಳ ವ್ಯವಸ್ಥೆ ಇದೆ. ಒಂದು ವೇಳೆ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದ್ರೆ ಹೆಚ್ಚುವರಿಯಾಗಿ ಕೂಡ ಬಸ್ಗಳನ್ನು ಹಾಕಲಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದು ಕಡೆ ಮೆಟ್ರೋ ಸೇವೆ ವಿಸ್ತರಣೆಗೊಂಡಿದೆ, ಬಿಎಂಟಿಸಿ ಕೂಡ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ಸಿಲಿಕಾನ್ ಸಿಟಿ ಜನ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ನಾಗೇಂದ್ರ ಬಾಬು, ಅಂದ್ರೆ ಸೆಲೆಬ್ರೇಷನ್ ಇರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಜನ ಪಾರ್ಟಿ ಪ್ಲಾನ್ ಮಾಡಿರ್ತಾರೆ. ಅವರು ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ದಂಡ ಮತ್ತೆ ಲೈಸೆನ್ಸ್ ರದ್ದಾಗುವಂತಹ ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಇವರೆಲ್ಲ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮೆಟ್ರೋ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರ್ತಾರೆ. ಅಲ್ಲಿಂದ ಮನೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಅವರು ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ಕನ್ವೀನಿಯಂಟ್ ಆಗಿರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲವರು ಬಸ್ ಅಲ್ಲಿ ಹೋಗುವ ಅಂತ ಹೇಳಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಎರಡೂ ಕಡೆ ಸೇವೆಗಳನ್ನ ವಿಸ್ತರಣೆ ಮಾಡಿರುವಂತದ್ದು. ನಮ್ಮ ಮೆಟ್ರೋ ಇವತ್ತು ರಾತ್ರಿ 2:45 ತನಕ ಇರುತ್ತೆ. ಮತ್ತೊಂದ್ ಕಡೆ ಬಿಎಂಟಿಸಿ ಬಸ್ಸಸ್ ಸ್ಪೆಷಲ್ ಬಸ್ಸಸ್ ಗಳನ್ನ ಬಿಡ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ ಬಿಎಂಟಿಸಿ ಬಸ್ಗಳು ಓಡಾಡುತ್ತೆ. ಆದ್ರೆ ಎಂಜಿ ರಸ್ತೆಯಲ್ಲಿ ಮಾತ್ರ ಇವತ್ತು ಮೆಟ್ರೋ 10 ಗಂಟೆಗೆ ಸ್ಟಾಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜನಸಂದಣಿ ಆ ಎಲ್ಲಾ ಭಾಗವನ್ನ ಮುಚ್ಚಿಬಿಡ್ತಾರೆ. ಎಂಜಿ ರೋಡ್ ಅಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಪಕ್ಕದಲ್ಲೇ ಇರುವಂತಹ ಟ್ರಿನಿಟಿಯಲ್ಲಿ ನೀವು ಟ್ರೈನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಬಹುದು, ಹತ್ಬಹುದು, ಇಳಿಬಹುದು. ಎಲ್ಲಾ ಮಾರ್ಗದಲ್ಲಿ ಹಳದಿ ಇರ್ಬೋದು ಅಥವಾ ನೇರಳೆ ಇರ್ಬೋದು, ಹಸಿರು ಮಾರ್ಗ, ಎಲ್ಲಾ ಮೆಟ್ರೋ ಮಾರ್ಗದಲ್ಲೂ ಕೂಡ ಸರಿಸುಮಾರು ಇವತ್ತು ಮಧ್ಯರಾತ್ರಿ 2:45ರವರೆಗೂ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿರುವಂತದ್ದು. ಆದ್ರೆ ಒಂದಿಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಟಿಕೆಟ್ಗಳು 11 ಗಂಟೆಗೆ ರಾತ್ರಿ ಕ್ಲೋಸ್ ಆಗ್ಬಿಡುತ್ತೆ. 11 ಗಂಟೆ ನಂತರ ಟಿಕೆಟ್ ಕೌಂಟರ್ ಇರೋದಿಲ್ಲ. ಹಾಗಾಗಿ QR ಕೋಡ್ ನ ಮಾಡಿದ್ದಾರೆ. QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿ ಟಿಕೆಟ್ ಅನ್ನ ಪಡೆದುಕೊಳ್ಬಹುದು. 11 ಗಂಟೆಗೆ ಮೆಟ್ರೋ ಸಿಬ್ಬಂದಿಗಳು ಯಾರು ಇರೋದಿಲ್ಲ ಟಿಕೆಟ್ ಇಶ್ಯೂ ಮಾಡೋದಕ್ಕೆ. ಹಾಗಾಗಿ ಮೊಬೈಲ್ ಬ್ಯಾಟರಿ ಚಾರ್ಜ್ ನ ಕರೆಕ್ಟ್ ಆಗಿ ಹಿಡ್ಕೊಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಪರದಾಡುವಂತಹ ಸಂಕಷ್ಟಕ್ಕೆ ಈಡಾಗಬಾರ್ದು ಅಂತಲೂ ಕೂಡ BMRCL ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮೋರ್ ನಂಬರ್ ಆಫ್ ಪೀಪಲ್ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ ಬಿಎಂಟಿಸಿ ಹಾಗೆ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಇವತ್ತು ಬೆಂಗಳೂರು ಸಿಟಿ ಸಜ್ಜಾಗ್ತಾ ಇದೆ. ಮೆಟ್ರೋದಲ್ಲಿ ನೀವು ಬಳಕೆ ಮಾಡಿಕೊಳ್ಬೇಕು ಅಂತೇಳಿ 2 ಗಂಟೆ 45 ನಿಮಿಷದವರೆಗೂ ಕೂಡ ಅವಕಾಶ ಇರುತ್ತೆ. ಮತ್ತೊಂದು ಕಡೆ ಬಿಎಂಟಿಸಿ ಕೂಡ ಒಂದಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ. ಬಿಎಂಟಿಸಿಯಿಂದ ಸಿಹಿ ಸುದ್ದಿ ಕೂಡ ಸಿಕ್ಕಿದೆ. ತಡರಾತ್ರಿವರೆಗೂ ಕೂಡ ಬಿಎಂಟಿಸಿ ಬಸ್ ಸೇವೆ ಇರುತ್ತೆ. ಇವತ್ತು ಎಂಜಿ ರೋಡ್ ಬ್ರಿಗೇಡ್ ರಸ್ತೆಯಿಂದಲೂ ಕೂಡ ವಿಶೇಷವಾಗಿ ಬಸ್ಗಳು ಸಂಚಾರ ಮಾಡುತ್ತೆ. ರಾತ್ರಿ 11 ಗಂಟೆಯಿಂದ ಬೆಳಗಿನ ಜಾವ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್ ಸೇವೆ ಇರುತ್ತೆ. ಪ್ರಯಾಣಿಕರ ಬೇಡಿಕೆ ಹೆಚ್ಚಾದ್ರೆ ಇನ್ನೂ ಒಂದಷ್ಟು ಹೆಚ್ಚುವರಿ ಬಸ್ಗಳನ್ನ ನಿಯೋಜನೆ ಕೂಡ ಮಾಡಲಾಗುತ್ತೆ. ಹೊಸ ವರ್ಷಕ್ಕೆ ಸಿದ್ಧವೇ ಆಗ್ತಿರೋರಿಗೆ ಬಿಎಂಟಿಸಿ ವತಿಯಿಂದ ಸಿಹಿ ಸುದ್ದಿ ಸಿಕ್ಕಿರೋದು. ಒಂದು ಮೆಟ್ರೋ 2 ಗಂಟೆ 45 ನಿಮಿಷದವರೆಗೂ ಕೂಡ ನಿಮಗೆ ಮೆಟ್ರೋ ಸಂಚಾರ ಇರುತ್ತೆ. ಮೆಟ್ರೋ ಎಂಜಿ ರೋಡ್ ಅನ್ನ ಹೊರತುಪಡಿಸಿ ಎಲ್ಲಾ ಕಡೆ ಕೂಡ ಇರುತ್ತೆ. ಮೆಟ್ರೋದಲ್ಲಿ ಮಾತ್ರ ಅದಲ್ಲ 10 ಗಂಟೆ ಕ್ಲೋಸ್. ಮತ್ತೊಂದು ಕಡೆ ಬಿಎಂಟಿಸಿ ಕೂಡ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ರಾತ್ರಿ 11 ಗಂಟೆಯಿಂದ 2 ಗಂಟೆವರೆಗೂ ಕೂಡ ಬಿಎಂಟಿಸಿ ಬಸ್ ಸಂಚಾರ ಮಾಡುತ್ತೆ. ಎಂಜಿ ರೋಡ್ ಮತ್ತು ಬ್ರಿಗೇಡ್ ರೋಡ್ ಇಂದ ವಿಶೇಷ ಬಸ್ಗಳ ವ್ಯವಸ್ಥೆ ಇದೆ. ಒಂದು ವೇಳೆ ಹೆಚ್ಚುವರಿ ಬಸ್ಗಳ ಅವಶ್ಯಕತೆ ಇದ್ರೆ ಹೆಚ್ಚುವರಿಯಾಗಿ ಕೂಡ ಬಸ್ಗಳನ್ನು ಹಾಕಲಾಗುತ್ತೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಒಂದು ಕಡೆ ಮೆಟ್ರೋ ಸೇವೆ ವಿಸ್ತರಣೆಗೊಂಡಿದೆ, ಬಿಎಂಟಿಸಿ ಕೂಡ ಸಿಹಿ ಸುದ್ದಿಯನ್ನ ಕೊಟ್ಟಿದೆ. ಆದ್ರೆ ಇದನ್ನ ಯಾವ ರೀತಿಯಾಗಿ ಸಿಲಿಕಾನ್ ಸಿಟಿ ಜನ ಸದ್ಬಳಕೆ ಮಾಡ್ಕೊಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್. ನಾಗೇಂದ್ರ ಬಾಬು, ಅಂದ್ರೆ ಸೆಲೆಬ್ರೇಷನ್ ಇರುವಂತಹ ಹಿನ್ನೆಲೆಯಲ್ಲಿ ತುಂಬಾ ಜನ ಪಾರ್ಟಿ ಪ್ಲಾನ್ ಮಾಡಿರ್ತಾರೆ. ಅವರು ಓನ್ ವೆಹಿಕಲ್ ಅಲ್ಲಿ ಹೋದ್ರೆ ಡ್ರಿಂಕ್ ಅಂಡ್ ಡ್ರೈವ್ ಅಂತ ದಂಡ ಮತ್ತೆ ಲೈಸೆನ್ಸ್ ರದ್ದಾಗುವಂತಹ ಆತಂಕ ಇದ್ದೇ ಇರುತ್ತೆ. ಹೀಗಾಗಿ ಇವರೆಲ್ಲ
ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಲ್ಲೂ ಮುಖ್ಯವಾಗಿ ಮೆಟ್ರೋ ಮೇಲೆ ತುಂಬಾ ಜನ ಡಿಪೆಂಡ್ ಆಗಿರ್ತಾರೆ. ಅಲ್ಲಿಂದ ಮನೆ ಹತ್ರ ಇರುವಂತಹ ಸಂದರ್ಭದಲ್ಲಿ ಅವರು ಆರಾಮಾಗಿ ನಡ್ಕೊಂಡು ಹೋಗ್ಬೋದು, ಮೆಟ್ರೋದಲ್ಲಿ ಬೇಗ ಹೋಗ್ಬೋದು, ಕನ್ವೀನಿಯಂಟ್ ಆಗಿರುತ್ತೆ ಅಂತ ಪ್ಲಾನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಕೆಲವರು ಬಸ್ ಅಲ್ಲಿ ಹೋಗುವ ಅಂತ ಹೇಳಿ ಕೂಡ ಪ್ಲಾನ್ ಅನ್ನ ಮಾಡ್ಕೊಂಡಿರ್ತಾರೆ. ಹೀಗಾಗಿ ಎರಡೂ ಕಡೆ ಸೇವೆಗಳನ್ನ ವಿಸ್ತರಣೆ ಮಾಡಿರುವಂತದ್ದು. ನಮ್ಮ ಮೆಟ್ರೋ ಇವತ್ತು ರಾತ್ರಿ 2:45 ತನಕ ಇರುತ್ತೆ. ಮತ್ತೊಂದ್ ಕಡೆ BMTC ಬಸ್ಸಸ್ ಸ್ಪೆಷಲ್ ಬಸ್ಸಸ್ ಗಳನ್ನ ಬಿಡ್ತಾ ಇದೆ. ರಾತ್ರಿ 11 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆ 2:30ವರೆಗೂ BMTC ಬಸ್ಗಳು ಓಡಾಡುತ್ತೆ. ಆದ್ರೆ MG ರಸ್ತೆಯಲ್ಲಿ ಮಾತ್ರ ಇವತ್ತು ಮೆಟ್ರೋ 10 ಗಂಟೆಗೆ ಸ್ಟಾಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಜನಸಂದಣಿ ಆ ಎಲ್ಲಾ ಭಾಗವನ್ನ ಮುಚ್ಚಿಬಿಡ್ತಾರೆ. MG ರೋಡ್ ಅಲ್ಲಿ ಹತ್ತೋದಕ್ಕೆ ಇಳಿಯೋದಕ್ಕೆ ಅವಕಾಶ ಇರೋದಿಲ್ಲ. ಬಟ್ ಪಕ್ಕದಲ್ಲೇ ಇರುವಂತಹ ಟ್ರಿನಿಟಿಯಲ್ಲಿ ನೀವು ಟ್ರೈನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಬಹುದು, ಹತ್ಬಹುದು, ಇಳಿಬಹುದು. ಎಲ್ಲಾ ಮಾರ್ಗದಲ್ಲಿ ಹಳದಿ ಇರ್ಬೋದು ಅಥವಾ ನೇರಳೆ ಇರ್ಬೋದು, ಹಸಿರು ಮಾರ್ಗ ಎಲ್ಲಾ ಮೆಟ್ರೋ ಮಾರ್ಗದಲ್ಲೂ ಕೂಡ ಸರಿಸುಮಾರು ಇವತ್ತು ಮಧ್ಯರಾತ್ರಿ 2:45 ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿರುವಂತದ್ದು. ಆದ್ರೆ ಒಂದಿಲ್ಲಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನು ಅಂತ ಹೇಳಿದ್ರೆ, ಟಿಕೆಟ್ಗಳು 11 ಗಂಟೆಗೆ ರಾತ್ರಿ ಕ್ಲೋಸ್ ಆಗ್ಬಿಡುತ್ತೆ. 11 ಗಂಟೆ ನಂತರ ಟಿಕೆಟ್ ಕೌಂಟರ್ ಇರೋದಿಲ್ಲ. ಹಾಗಾಗಿ QR ಕೋಡ್ ನ ಮಾಡಿದ್ದಾರೆ. QR ಕೋಡ್ ಸ್ಕ್ಯಾನ್ ಅನ್ನ ಮಾಡಿ ಟಿಕೆಟ್ ಅನ್ನ ಪಡೆದುಕೊಳ್ಬಹುದು. 11 ಗಂಟೆಗೆ ಮೆಟ್ರೋ ಸಿಬ್ಬಂದಿಗಳು ಯಾರು ಇರೋದಿಲ್ಲ ಟಿಕೆಟ್ ಇಶ್ಯೂ ಮಾಡೋದಕ್ಕೆ. ಹಾಗಾಗಿ ಮೊಬೈಲ್ ಬ್ಯಾಟರಿ ಚಾರ್ಜ್ ನ ಕರೆಕ್ಟ್ ಆಗಿ ಹಿಡ್ಕೊಳ್ಬೇಕು. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ಸಿಗ್ಲಿಲ್ಲ ಅಂತ ಪರದಾಡುವಂತಹ ಸಂಕಷ್ಟಕ್ಕೆ ಈಡಾಗಬಾರ್ದು ಅಂತಲೂ ಕೂಡ BMRCL ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮೋರ್ ನಂಬರ್ ಆಫ್ ಪೀಪಲ್ ಇವತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಡಿಪೆಂಡ್ ಆಗುವಂತಹ ಹಿನ್ನೆಲೆಯಲ್ಲಿ ಸರ್ಕಾರ BMTC ಹಾಗೆ ನಮ್ಮ ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.